ಕಚೇರಿಗೆ ಬರೋದಿಲ್ಲ, ಎತ್ತುವಳಿ ಮಾಡೋದು ಮಿಸ್ ಮಾಡೋದಿಲ್ಲ. ಲೋಕಾಯುಕ್ತ ದಾಳಿಯಾದ ತಿಂಗಳೊಳಗೆ ಮತ್ತೆ ವಸೂಲಿ ದಂಧೆ ಶುರುವಾಗಿದೆ. ಕಚೇರಿಗೆ ಬರೋದಿಲ್ಲ, ಎತ್ತುವಳಿ ಮಾಡೋದು ಮಿಸ್ ಮಾಡೋದಿಲ್ಲ. ಲೋಕಾಯುಕ್ತ ದಾಳಿಯಾದ ತಿಂಗಳ ಒಳಗಾಗಿ ಮತ್ತೆ ವಸೂಲಿ ದಂಧೆ ಅವ್ಯಾಹತವಾಗಿ ನಡೀತಾ ಇದೆ. ಪಂಚಾಯತ್ ರಾಜ್ ಎಂಜಿನಿಯರಿಂಗ್ ಇಲಾಖೆ ಸಿಇ ಕರಾಳ ರೂಪ. ಇಂಜಿನಿಯರ್ಸ್ ಕಾಂಟ್ರಾಕ್ಟರ್ಸ್ ಜೀವ ಹಿಂಡುತ್ತಾ ಇರುವಂತಹ ಭ್ರಷ್ಟ ನಂಜುಂಡಪ್ಪ 10 ಇಂಜಿನಿಯರ್ಸ್ ಕಾಂಟ್ರಾಕ್ಟರ್ಸ್ಗೆ ಕಿರುಕುಳ ನೀಡಿ ಸುಲಿಗೆ ಮಾಡ್ತಿದ್ದಂತೆ. ಫ್ರೀಡಂ ಟಿವಿಗೆ ಲಭ್ಯವಾಗಿದೆ ಭ್ರಷ್ಟ ನಂಜುಂಡಪ್ಪ ವಸೂಲಿ ವಿಡಿಯೋ. ತಿಂಗಳ ಹಿಂದೆಯಷ್ಟೇ ನಂಜುಂಡಪ್ಪ ಮೇಲೆ ಲೋಕಾಯುಕ್ತ ದಾಳಿಯಾಗಿತ್ತು. ದಾಳಿಯ ವೇಳೆ ಬರೋಬ್ಬರಿ 36 ಕೋಟಿ ಅಕ್ರಮ ಆಸ್ತಿ ದಾಖಲೆ ಪತ್ತೆಯಾಗಿತ್ತು. ಲೋಕ ದಾಳಿಯಾದ ನಂತರವೂ ಬುದ್ಧಿ ಕಲಿಯುತ್ತಿಲ್ಲ ಸಿಇ ನಂಜುಂಡಪ್ಪ. ಸಿಇ ನಂಜುಂಡಪ್ಪನ ಭ್ರಷ್ಟಾಚಾರದ ನಂಜು ದಿನದಿಂದ ದಿನಕ್ಕೆ ಏರಿಕೆ. ಮತ್ತೆ ಲೋಕಾಯುಕ್ತರ ಅತಿಥಿಯಾಗ್ತಾರಾ ಪಿಆರ್ಇಡಿ ಮುಖ್ಯ ಇಂಜಿನಿಯರ್? ಬಿಡಿಎಯಲ್ಲೂ ಚೀಫ್ ಎಂಜಿನಿಯರ್ ಕೂಡ ಆಗಿದ್ದ ಭ್ರಷ್ಟ ನಂಜುಂಡಪ್ಪ ಕಚೇರಿಗೆ ಬರೋದಿಲ್ಲ, ಎತ್ತುವಳಿ ಮಾಡೋದನ್ನು ಕೂಡ ಮಿಸ್ ಮಾಡೋದಿಲ್ಲ. ಇದು ಪಂಚಾಯತ್ ರಾಜ್ ಎಂಜಿನಿಯರಿಂಗ್ ಇಲಾಖೆಯ ಕರಾಳ ರೂಪವನ್ನು ನಾವೀಗ ಪ್ರದರ್ಶನ ಮಾಡ್ತಾ ಇದ್ದೀವಿ. ವಿ ಆರ್ ಗೋಯಿಂಗ್ ಟು ಬ್ರೇಕ್. ನೋಡಿ, ಆ ವಿಜುವಲ್ಸ್ ಅನ್ನು ನೀವು ಗಮನಿಸ್ತಾ ಇದ್ದೀರಿ. ಇದು ಮಾಸ್ಟರ್ ಎಕ್ಸ್ಕ್ಲೂಸಿವ್ ಆದಂತಹ ದೃಶ್ಯ. ಫ್ರೀಡಂ ಟಿವಿಯ ಕೈವಶವಾಗಿದೆ ಈ ದೃಶ್ಯ. ಇಂಜಿನಿಯರ್ಸ್ ಕಾಂಟ್ರಾಕ್ಟರ್ಸ್ಗಳಿಗೆ ಜೀವ ಹಿಂಡ್ತಾನಂತೀತ, ಹರಾಸ್ಮೆಂಟ್ ಮಾಡ್ತಾನಂತೆ, ಕಿರುಕುಳ ಕೊಡೋದು. ಅದು ಯಾವುದೇ ರೂಪದಲ್ಲಾಗಿರಲಿ, ಕಿರುಕುಳ ಅನ್ನೋದಕ್ಕೆ ಇಂತಹದ್ದೇ ರೂಪ ಅನ್ನೋದಿರೋದಿಲ್ಲ. ಅದು ಮೌಖಿಕ ಕಿರುಕುಳ ಆಗಿರಲಿ, ದೈಹಿಕವಾದಂತಹ ಕಿರುಕುಳ ಆಗಿರಲಿ, ಮಾನಸಿಕ ಹಿಂಸೆ ಕೊಡೋದಾಗಿರಲಿ, 10 ಇಂಜಿನಿಯರ್ಸ್ ಕಾಂಟ್ರಾಕ್ಟರ್ಸ್ಗೆ ಕಿರುಕುಳವನ್ನು ನೀಡಿ ಸುಲಿಗೆ ಮಾಡ್ತಾ ಇದ್ದ ಎನ್ನುವ ಆರೋಪ ಇದೆ. ಫ್ರೀಡಂ ಟಿವಿಗೆ ಲಭ್ಯವಾಗಿದೆ ಭ್ರಷ್ಟ ನಂಜುಂಡಪ್ಪನ ವಸೂಲಿ ವಿಡಿಯೋ. ತಿಂಗಳ ಹಿಂದೆಯಷ್ಟೇ ನಂಜುಂಡಪ್ಪನ ಮೇಲೆ ಲೋಕಾಯುಕ್ತ ದಾಳಿ ಆಗಿತ್ತು. ಹೆಸರಿಗೆ ತಕ್ಕನ ಹಾಗೆ ಆತನ ನಂಜು ಕೂಡ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ. ದಾಳಿಯ ವೇಳೆ ಆತನಲ್ಲಿ ಬರೋಬ್ಬರಿ 36 ಕೋಟಿ, 1-2 ಕೋಟಿಯಲ್ಲ, 36 ಕೋಟಿ ಅಕ್ರಮ ಆಸ್ತಿ ದಾಖಲೆಗಳು ಪತ್ತೆಯಾಗಿತ್ತು. ಆತ ಗಳಿಸಿಕೊಂಡಂತಹ ಅಷ್ಟು ಆಸ್ತಿಗಳ ಪೈಕಿ ಅಕ್ರಮವಾಗಿದ್ದು 36 ಕೋಟಿಯ ಆಸ್ತಿ. ಲೆಕ್ಕ ಹಾಕೊಳ್ಳಿ ನೀವು. ಲೋಕ ದಾಳಿಯಾದ ನಂತರವೂ ಬುದ್ಧಿ ಕಲಿಯಲಿಲ್ಲ ಸಿಇ ನಂಜುಂಡಪ್ಪ. ಸಿಇ ನಂಜುಂಡಪ್ಪನ ಭ್ರಷ್ಟಾಚಾರದ ನಂಜು ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ. ಮತ್ತೆ ಲೋಕಾಯುಕ್ತರ ಅತಿಥಿ ಆಗ್ತಾರಾ ಪಿಆರ್ಇಡಿಯ ಮುಖ್ಯ ಇಂಜಿನಿಯರ್? ಬಿಡಿಎಯಲ್ಲೂ ಕೂಡ ಚೀಫ್ ಎಂಜಿನಿಯರ್ ಕೂಡ ಆಗಿದ್ದ ಭ್ರಷ್ಟ ನಂಜುಂಡಪ್ಪ. ಎಸ್, ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡೋದಕ್ಕೆ ಪ್ರತಿನಿಧಿ ಶರತ್ ಈಗ ಫೋನ್ ಸಂಪರ್ಕದಲ್ಲಿ. ಶರತ್, ಲೋಕಾಯುಕ್ತ ದಾಳಿ ಆದ ನಂತರವೂ ಕೂಡ ತನ್ನ ಹಳೆ ಖಯಾಲಿ ಮತ್ತು ಚಾಳಿಯನ್ನ ಮುಂದುವರಿಸಿರುವಂತಹ ಅಧಿಕಾರಿ ಏನಿದೆ, ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್? ಮುಸ್ತಫಾ, ಏನಂದ್ರೆ ಈಗ ಪಂಚಾಯತ್ ರಾಜ್ ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್ ಅಂತ ಒಂದು RDPR ಅಂದ್ರೆ ಸಚಿವ ಪ್ರಿಯಾಂಕ್ ಖರ್ಗೆ ಅವರ ಅಂಡರ್ ಅಲ್ಲಿ ಬರುವಂತಹ ಒಂದು ಹುದ್ದೆ. ಆ ಹುದ್ದೆಯಲ್ಲಿ ಈಗ ನೇಮಕವಾಗಿದ್ದಾರೆ TD ನಂಜುಂಡಪ್ಪ ಅವರು. TD ನಂಜುಂಡಪ್ಪ ಅವರ ಮೇಲೆ ಲೋಕಾಯುಕ್ತ ದಾಳಿಯಾಗಿ ಕೇವಲ 1 ತಿಂಗಳಾಗಿದೆ ಅಷ್ಟೇ. ಅದಾದ ನಂತರದಲ್ಲಿ ಮತ್ತೆ ಅವರ ಮೇಲೆ ಗಂಭೀರವಾದಂತಹ ಆರೋಪ ಕೇಳಿ ಬರ್ತಾ ಇದೆ. ಕಾಂಟ್ರಾಕ್ಟ್ ಗಳನ್ನ, ಅಸಿಸ್ಟೆಂಟ್ ಇಂಜಿನಿಯರ್ ಗಳನ್ನ, ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಗಳನ್ನ ಫೀಲ್ಡ್ ವಿಸಿಟ್ ಅಂತ ಹೇಳಿ ಆ ನೆಪದಲ್ಲಿ ಅವ್ರನ್ನ ಕರೆಸಿ ಅವ್ರಿಗೆ ಕಿರುಕುಳ ನೀಡಿ ಒಬ್ಬೊಬ್ಬ ಅಧಿಕಾರಿಯಿಂದಲೂ 2 ಲಕ್ಷ, 3 ಲಕ್ಷ, 5 ಲಕ್ಷ, 10 ಲಕ್ಷ ಈ ರೀತಿಯಾಗಿ ವಸೂಲಿಯನ್ನ ಮಾಡ್ತಾ ಇದ್ದಾರೆ ಅನ್ನುವಂತ ಆರೋಪವನ್ನ ಅವರದೇ ಡಿಪಾರ್ಟ್ಮೆಂಟ್ ಅಲ್ಲಿ ವರ್ಕ್ ಮಾಡ್ತಾ ಇರುವಂತಹ ಇಂಜಿನಿಯರ್ಗಳು ಮತ್ತೆ ಆ ಒಂದು ಡಿಪಾರ್ಟ್ಮೆಂಟ್ ಇಂದ ಕಾಂಟ್ರಾಕ್ಟ್ ತಗೊಂಡಿರ್ತಕ್ಕಂಥ ಕಾಂಟ್ರಾಕ್ಟರ್ಗಳು ಆರೋಪವನ್ನ ಮಾಡಿದ್ದಾರೆ. ಜೊತೆಗೆ ಅವರು ಕಚೇರಿಗೂ ಕೂಡ ಫ್ರೀಡಂ ಟಿವಿ ಭೇಟಿ ನೀಡಿದಾಗ 3 ದಿನಗಳ ಕಾಲ ಭೇಟಿ ನೀಡಿದ್ರು ಕೂಡ ಅವ್ರ ಕಚೇರಿಗೆ ಬಂದಿರ್ಲಿಲ್ಲ. ಯಾವಾಗ ನೋಡಿದ್ರು ಫೀಲ್ಡ್ ವಿಸಿಟ್ ಅಂತ ಏನೋ ಕಥೆಯನ್ನ ಹೇಳ್ತಾ ಇದ್ರು. ಅವರ PA ಕೂಡ ಯಾವಾಗ ಕೇಳಿದ್ರು ಕೂಡ ಅವರು ಫೀಲ್ಡ್ ವಿಸಿಟ್ ಅಲ್ಲಿ ಇರ್ತಾರೆ ಜಾಸ್ತಿ ಅಂತ ಹೇಳ್ತಾರೆ. ಅಲ್ಲಿನ ಏನೋ ಒಂದು ಅಧಿಕಾರಿ ವರ್ಗವನ್ನ ವಿಚಾರಿಸಿದಾಗ ಕೂಡ ಅವ್ರ ಕಚೇರಿಗೆ ಕೂಡ ಬರ್ತಾ ಇಲ್ಲ ಇತ್ತೀಚೆಗೆ ಅನ್ನುವಂತ ಮಾಹಿತಿ ಕೂಡ ಲಭ್ಯ ಆಯ್ತು. ಥ್ಯಾಂಕ್ ಯು ಶರತ್, ತಮ್ಮೆಲ್ಲ ಡೀಟೇಲ್ಸ್ಗೆ. ಒಟ್ಟಾರೆ ನಂಜುಂಡಪ್ಪನ ವಿರುದ್ಧ ಕೇಳಿ ಬಂದಿರತಕ್ಕಂತಹ ಆರೋಪ ಜೊತೆಗೆ ಫ್ರೀಡಂ ಟಿವಿಗೆ ಲಭ್ಯ ಆಗಿರ್ತಕ್ಕಂತಹ ವಿಜುವಲ್ಸ್ ಆತನ ನಂಜನ್ನ ಕಡಿಮೆ ಮಾಡುತ್ತಾ ಅಥವಾ ತನ್ನ ಖಯಾಲಿಯನ್ನ
ಮುಂದುವರಿಸ್ತಾನ ಅನ್ನೋದೇ ಜನಾಗ್ರಹದ ಅಥವಾ ಜನರ ಮನಸ್ಸಿನಲ್ಲಿ ಉದ್ಭವ ಆಗ್ತಾ ಇರುವಂತಹ ಪ್ರಶ್ನೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.